ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈನಾಗ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ. ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈನಾಗ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ. ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈನಾಗ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ. ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈನಾಗ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ.
ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿ ಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈಗೆ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ. ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿ ಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈಗೆ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ. ಬಳ್ಳಾರಿಯಲ್ಲಿ 5ನೇ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪುರ್ಸೊತ್ತೇ ಇಲ್ಲ. ಗಮನಕ್ಕೆ ತಂದರೂ ಕೂಡ ಕನಿಷ್ಠ ಪ್ರತಿಕ್ರಿಯೆ ನೀಡುವ ಸೌಜನ್ಯ ಕೂಡ ಇಲ್ಲ. ಇನ್ನೊಂದು ಸಾವಾಗಿದೆ, ಬಂದು ಮಾತಾಡ್ತೀನಿ. ವಿಧಾನಸೌಧದ ಒಳಗೆ ಈ ರೀತಿಯಾಗಿ ಹೇಳಿ ಒಳಗೆ ಹೋಗಿದ್ದಾರೆ. ಇದೇನಾ ಉತ್ತರ ಸಚಿವರೇ? ಇದೇನಾ ನಿಮ್ಮ ಕಾಳಜಿ? ಪೊಲಿಟಿಕಲ್ ಟೂರ್ಗೆ ಸಮಯ ಇದೆ, ಅಲ್ಲಿ ಯಾವುದೋ ಸಂಭ್ರಮಾಚರಣೆಯಲ್ಲಿ ಹೋಗಿ ಕುಣಿದು ಕುಪ್ಪಳಿಸೋದಕ್ಕೆ ನಿಮಗೆ ಟೈಮ್ ಇದೆ. ಬಡ ಬಾಣಂತಿರ ಸಾವಿಗೆ ನಿಮಗೆ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಮಗನ ಮೇಲೆ ಆರೋಪ ಕೇಳಿ ಬಂದಾಗ ನಿಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಆ ಡ್ರೋನ್ ಹಾರಿಸಿದವನು ಮಾಡಿರೋ ತಪ್ಪು ಅಂತ ಹೇಳ್ತೀರಿ. ಸಚಿವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ ಕೈಗೆ ಆಗ್ತಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಬೇರೆಯಾದ್ರೂ ಬಂದು ಅಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಈ ರೀತಿ ಅಂತ ಗೆಲುವು ಕೊಟ್ಟಿರುವಂತ ಮತದಾರ ಪ್ರಭುಗಳು ದಯವಿಟ್ಟು ಗಮನಿಸಬೇಕು. ಮತ್ತಷ್ಟು ಅಪ್ಡೇಟ್ ಇದರ ಬಗ್ಗೆ ಬ್ರೇಕ್ ಆದ್ಮೇಲೆ.